ಹಲೋ, ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಾನಿವತ್ತು ಒಂದೊಂದೇ ವೀಡಿಯೋ ಹಾಕ್ತಿದ್ದೀನಿ. ಯಾಕಂದರೆ ಎಲ್ಲೋ ವೀಡಿಯೋನಲ್ಲಿ ಹೇಳಿದ್ರೆ ಕನ್ಫ್ಯೂಸ್ ಆಗಿಬಿಡ್ತಾರೆ. ಈಗ ಹಾಸನಲ್ಲಿ ಒಂದಿದೆ, ಹೊಸಕೋಟೆನಲ್ಲಿ ಒಂದಿದೆ, ದಾವಣಗೆರೆ ಒಂದಿದೆ, ರಾಮಮೂರ್ತಿ ನಗರ ಒಂದಿದೆ, ಆಮೇಲೆ ಹೊಸಕೆರಳಿನಲ್ಲಿ ಒಂದಿದೆ, ಆಮೇಲೆ ನೆಲಮಂಗಲ ಒಂದಿದೆ, ವೈಟ್ ಫೀಲ್ಡ್ ಒಂದಿದೆ. ಸೊ ಎಲ್ಲ ಹೇಳಿದ್ರೆ ಕನ್ಫ್ಯೂಸ್ ಮಾಡ್ಕೊಂಬಿಡ್ತಾರೆ, ಯಾವುದು ಅಂತ ನಿಮಗೆ ಕಾಲ್ ಮಾಡೋಕ್ಕೆ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗಿರೋದು ದಾವಣಗೆರೆಯಲ್ಲಿ ಮನೆ ಕೆಲಸ, ಅಡುಗೆ ಕೆಲಸ 15,000 ಕೊಡ್ತಾರೆ. ಅದು ಹಳ್ಳಿ ಅಂತೆ, ವಿಲೇಜು. ಸೊ ಗಂಡ ಹೆಂಡತಿ ಇಬ್ಬರೇ ಇರೋದಲ್ಲಿ. ಸೊ ಗಂಡ ಹೆಂಡತಿ ಅಲ್ಲೇ ಇಬ್ಬರೇ ಇರೋದು. ಸೊ ಅವ್ರದ್ದು ಕುರಿ ಹಸು ಏನೋ ಹೇಳಿದ್ರು ನನಗೆ, ಸರಿಯಾಗಿ ಅದು ಗೊತ್ತಿಲ್ಲ ನನಗೆ. ಸೊ ಅವರಿಬ್ಬರಿಗೂ ಅಡುಗೆ ಮಾಡಿಕೊಂಡು, ಇಬ್ಬರು ಅಂದರೆ ನೀವೊಬ್ಬರು ಹೋದರೆ 3 ಜನ ಆಗುತ್ತೆ. ಇದು ದಾವಣಗೆರೆಯಲ್ಲಿ ಅವ್ರ ಮಗಳು ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಸೊ ಅವ್ರ ತಂದೆ ತಾಯಿನಂದರೆ ವಯಸ್ಸಾದವ್ರನ್ನ ನೋಡ್ಕೋಬೇಕು ಅಂತ ಹೇಳಿದ್ದಾರೆ. ಬಟ್ ವಯಸ್ಸಾದವ್ರು ಅಂದರೆ ಅವ್ರಿಗೆಲ್ಲ ಏನು ಕೇರ್ ಟೇಕ್ ಮಾಡೋದೇನಿಲ್ಲ, ಬರೀ ಅಡುಗೆ ಕೆಲಸ, ಮನೆ ಕೆಲಸ ಮಾಡಿಕೊಂಡು. ಸೊ ಒಂದೊಂದು ಕಡೆ ಒಂದೊಂದು ಥರ ಸಂಬಳ ಇರುತ್ತೆ ನಮಗೆ. ಸೊ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ನೀವು ಒಂದೊಂದು ಸಲ ಕಮೆಂಟಲ್ಲಿ ಹಾಕ್ತೀರಾ 15,000ಗಿಂತ ಮೇಲೆ ಹೋಗಲ್ವ ಅಂತ. ಈಗ ನನ್ನ ಹತ್ರ ನಾನು ಎಷ್ಟೋ ಜನ ಲೇಬರ್ ಬಿಟ್ಟಿರೋರು, ಅವ್ರಿಗೆ ಮಂತ್ಲಿ ಸ್ಯಾಲ್ರಿ ಬರೋಲ್ಲ, ಗಂಡನ ಪೆನ್ಷನ್ ಬರುತ್ತೆ. ಆ ಪೆನ್ಷನ್ ಕೊಟ್ಕೊಂಡು ನನ್ನ ಹತ್ರ ಅಜ್ಜಿದಿರು ಮತ್ತು ಈಗ ನನ್ನ ಕೆಲ್ಸಕ್ಕೆ ಬಿಟ್ಟಿರೋರು ಸುಮಾರು ಜನ ನನಗೆ ಪೆನ್ಷನ್ ಕೊಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇದು ಬಂದು ದಾವಣಗೆರೆನಲ್ಲಿ ಇದು ಲೀವಿಂಗ್ ಏನೇನೆ, ಮನೆ ಕೆಲಸ, ಅಡುಗೆ ಕೆಲಸ, ಗಂಡ ಹೆಂಡತಿಗೆ ಇಬ್ಬರಿಗೆ ಮಾಡಬೇಕು, ವಯಸ್ಸಾಗಿದೆ ಅವ್ರಿಗೆ. ಸೊ ಅವ್ರನ್ನ ನೋಡ್ಕೊಂಡು ಅಲ್ಲೇ ಇರಬೇಕು. ಸೊ ದಾವಣಗೆರೆ ಸೈಡ್ ಇರೋರಾದರೆ ಇದು ಹೋಗಿ ಬರೋದಲ್ಲ, ಅಲ್ಲೇ ಸ್ಟೇ ಮಾಡಬೇಕು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ, ಸೊ ಯಾರು ಇರ್ತೀರಾ, ಇದು ದಾವಣಗೆರೆ ಅಡುಗೆ ಕೆಲಸ ಅಲ್ಲೇ ಇರೋದು. ಸೊ ಯಾರು ಬರ್ತೀರಾ, ನಿಮ್ಮ ಹೆಸರು, ನಿಮ್ಮ ನಂಬರು, ಯಾವ ಊರು ಹಾಕಿ ನನಗೆ. ನನ್ನ ಹತ್ರ ಮಾತಾಡಿದ ತಕ್ಷಣ ನಿಮ್ಮ ನಂಬರ್ನ ಇನ್ಸ್ಟಾಗ್ರಾಮಿಂದ ಡಿಲೀಟ್ ಮಾಡಿ. ಯಾಕಂದರೆ ಸುಮಾರು ಜನ ನನಗೆ ನಿನ್ನೆಯಿಂದನೂ ಕಾಲ್ಸ್ ಬರ್ತಿದೆ. ಅವ್ನು ಯಾರೋ ರಾಹುಲ್ ಅಂತೆ 30,000 ಕೊಡ್ತೀನಿ, 40,000 ಕೊಡ್ತೀನಿ, ನಾನು ಸರಿ ಇಲ್ಲ ಅಂತ ಹೇಳ್ಕೊಂಡ್ಲಿ. ತುಂಬ ಸಂತೋಷ. ನಾವು ಸರಿ ಇಲ್ಲ ಅಂದ್ರೆ ಅವ್ನು ಏನು ಎಲ್ಲಿ ಕೂತ್ಕೊಂಡು ನೋಡ್ತಿದ್ದಾನೋ ನಮ್ಗದು ಗೊತ್ತಿಲ್ಲ. ಓಕೆ, ಪರವಾಗಿಲ್ಲ. ನಿಮ್ಮ ನಂಬರ್ ಹಾಕಿ ನಾನು ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು.